ಆಯ್ತಪ್ಪ ಹೆಂಗ ಇಷ್ಟು ಪುಟಾಣಿ ಆಪಲ್ ಬಕೆಟ್ ಅಷ್ಟೇ. ಬರುತ್ತೆ ಇದು ಹೈಲೈಟ್ ಬರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ಇವತ್ತು ಅಮ್ಮ ಬಂದಿದ್ದಾರೆ, ಇನ್ನು ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಏನ್ ಶಾಪಿಂಗ್ ಅಂದ್ರೆ ನನ್ನ ತಂಗಿದು ಸೀಮಂತ ಬರ್ತಾ ಇದೆಯಲ್ಲ, ಇನ್ನೇನು ಡೇಟ್ ಫಿಕ್ಸ್ ಆಗಕ್ಕಿದೆ, ಇನ್ನೂ ಕನ್ಫರ್ಮ್ ಇಲ್ಲ. ಸೊ ನೆಕ್ಸ್ಟ್ ಮಂತನೇ ಇರೋದು. ಸೊ ಹೋಗಿ ಸೀರೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಹೊರಡ್ತಾ ಇದೀವಿ. ಸೊ ಯಾಕಂದ್ರೆ ಸೀರೆದು ಶಾಪಿಂಗ್ ಮಾಡೋದಲ್ಲದೆ ಬ್ಲೌಸ್ ಸ್ಟಿಚಿಂಗ್ ತುಂಬಾ ಟೈಮ್ ತಗೊಂಡ್ಬಿಡುತ್ತಲ್ಲ, ಆಮೇಲೆ ಡಿಲೇ ಆಗೋದು ಬೇಡ ಅಂದ್ಬಿಟ್ಟು ಸೊ ಅದಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ ಯಾವ್ದಾದ್ರು ಇಷ್ಟ ಆಗುತ್ತಾ ಏನು ಅಂತ ಇನ್ನ ಹೊರಡ್ತಾ ಇದೀವಿ. ಇನ್ನ ಆಟೋ ಬುಕ್ ಮಾಡಿದೀನಿ, ಇನ್ನು ಬರ್ತಾ ಇದ್ದೀನಿ ಒಂದು 5 ನಿಮಿಷದಲ್ಲಿ. ಸೊ ಆಟೋ ಬುಕ್ ಮಾಡಿಕೊಂಡು ಓಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲೂ ಹೋಗೋದು ಏನು ಅಂತ ಪ್ಲ್ಯಾನ್ ಇರಲಿಲ್ಲ. ನಾನು ನನ್ನ ಸೀಮಂತಕ್ಕೆ ಒಂದು ಸೀರೆ ತೊಗೊಂಬಂದಿದ್ವಲ್ಲ, ಅಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು, ಅಲ್ಲೇ ಹೋಗೋಣ ಅಂತ ಹೇಳಿದ್ರು. ಬಟ್ ತುಂಬ ದೂರ ಇತ್ತು, ಅಮ್ಮ ಹಳೆ ಮನೆ ಹತ್ರ ಇದ್ದಿದ್ದು. ಸರಿ ಬಿಡು, ಹೋಗೋದು ಹೋಗ್ತಿದ್ದು ಸ್ವಲ್ಪ ಚೆನ್ನಾಗಿರೋ ಕಡೆ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ಆಟೋದಲ್ಲಿ ಅಲ್ಲಿದ್ದ ಹೋಗಿ ಮತ್ತೆ ಅಲ್ಲಿದ್ದ ಲಾಂಗ್, ತುಂಬ ಅಂದರೆ ತುಂಬ ಲಾಂಗ್ ಆಯಿತು, 1.5 ಗಂಟೆ ಟ್ರಾವೆಲ್ ಮಾಡ್ಕೊಂಡಿದ್ದೀವಿ. ಸೊ ಫೈನಲಿ ಅದಕ್ಕೂ ಮುಂಚೆ ಇನ್ನೊಂದು ಅಂಗಡಿ ಯಾವುದೋ ಕಾಣಿಸ್ತು, ಸರಿ ನೋಡೋಣ ಅಂತ ಬಂದ್ವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಸ್ವಲ್ಪ ಪ್ರೈಸ್ ವೈಸ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾ ಇತ್ತು. ಅಂದರೆ ಇಲ್ಲಿ ಬಾರ್ಗೇನ್ ಎಲ್ಲ ಮಾಡೋಂಗಿಲ್ಲ, ಫಿಕ್ಸ್ಡ್ ಪ್ರೈಸ್ ಅಂತ ಇಟ್ಬಿಟ್ಟಿದ್ರು. ಆ್ಯಂಡ್ ಇದು ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರು. ಅಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮೈಸೂರು ಸಿಲ್ಕ್ ಪ್ಯೂರ್ ಗೊತ್ತಲ್ಲ, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಬಂದು 11,160 ರೂಪಾಯಿ ಏನೋ ಇದ್ದಿದ್ದು. MRP ಬೇರೆ ಇರುತ್ತೆ, ಅದ್ರ ಮೇಲೆ ಅದೇ ಡಿಸ್ಕೌಂಟ್ ಅಂತ ಪ್ರೈಸ್ ಇಟ್ಬಿಟ್ಟಿರ್ತಾರೆ, ಅದ್ರ ಮೇಲೆ ನಾವು ಏನು ಕೇಳಂಗಿಲ್ಲ. ಸರಿ ಆದರೂ ನೋಡ್ತಾ ಇದ್ವಿ. ಸಿರಿಗೆ ನನ್ನ ತಂಗಿಗೆ ಅವಳು ಸ್ವಲ್ಪ ಗೋಲ್ಡ್ ಶಿಮರಿ ಟೈಪಲ್ಲಿ ಬೇಕಾಗಿತ್ತು. ಕಾಂಟ್ರಾಸ್ಟ್ ಕಲರ್ ಇದ್ದರೆ ಸ್ವಲ್ಪ ನಾವು ಯಾವಾಗ ಸೀಮಂತಕ್ಕೆ ಡಿಸೈನ್ಸ್ ಎಲ್ಲ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ನೋಡ್ತಾ ಇರೋದೆಲ್ಲ 11,000 ಆ ಥರ ಇದ್ದಿದ್ದು. ನಮಗೇನೋ ಅಷ್ಟೊಂದು ಓಕೆ ಅನಿಸ್ತು, ನಂಗೆ ಅಷ್ಟೊಂದು ಬೇಡ ಅಂತ ಅನಿಸಿ ಸರಿ ನೋಡೋಣ ಅಂದ್ಕೊಂಡು ಇದು ನನಗೆ ತುಂಬ ಇಷ್ಟ ಆಗಿತ್ತು. ಒಂಥರ ಚೆನ್ನಾಗಿತ್ತು. ಬ್ಲೌಸ್ ಕೂಡ ಅದಕ್ಕೆ ಆಪೋಸಿಟ್ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನನ್ನ ತಂಗಿಗೆ ಫೈನಲಾಗಿ ಅವಳಿಗೆ ಕನ್ಫ್ಯೂಷನಲ್ಲೇ ಇದ್ಲು, ಏನು ಮಾಡೋದು ಏನು ಅಂತ. ಇದು ಅಷ್ಟೇ ತುಂಬ ಶೈನಿಂಗ್ ಇತ್ತು. ಬಟ್ ಹತ್ರದಲ್ಲಿ ಇವಾಗ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿದೆ, ಹತ್ರದಲ್ಲಿ ಏನೋ ಅಷ್ಟಾಗಿ ನನಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಅದು ಬೇಕಾ ಇದು ಬೇಕಂತ ಹೇಳಿ ಎಷ್ಟೊತ್ತು ಆಯಿತು ಸೆಲೆಕ್ಟ್ ಎಲ್ಲ ಮಾಡೋದಕ್ಕೆ. ಸರಿ ಇನ್ನೊಂದು ಅಂಗಡಿ ಇತ್ತು, ಅದು ನನ್ನ ಸೀಮಂತ ಹೇಳಿದ್ನಲ್ಲ ತೊಗೊಂಡಿದ್ದು, ಆ ಶಾಪಿಗೆ ಒಂದ್ಸರಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ನೆಕ್ಸ್ಟ್ ಇದಾದಮೇಲೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಅವಳು ಹೇಳಿದ್ರು, ಒಂದ್ಸರಿ ನೀನು ವೇರ್ ಮಾಡಿ ತೋರಿಸು, ನನಗೆ ಐಡಿಯಾ ಬರುತ್ತೆ, ವಿಡಿಯೋ ಕಾಲಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಸರಿ ಒಂದ್ಸರಿ ವೇರ್ ಮಾಡಿ ನೋಡೋಣ ಅಂದ್ಬಿಟ್ಟು ಬ್ಲೌಸ್ನ ಈ ಥರ ಇಟ್ಬಿಟ್ಟು ಕಾಂಬಿನೇಷನಲ್ಲಿ ತೋರಿಸ್ತಾ ಇದ್ರು. ಸೊ ಅವಳದು ಆ್ಯಕ್ಚುಲಿ ಮದುವೆ ಸೀರೆ ಕೂಡ ಸ್ವಲ್ಪ ಇದೇ ಥರ ಮರೂನ್ ಕಲರಲ್ಲೇ ಇತ್ತು. ಆದರೂ ಮತ್ತೆ ಇನ್ನೊಂದು ಗಂಡನ ಕಡೆಯಿಂದ ಒಂದು ಸೀರೆ, ತವ್ರ ಮನೆ ಕಡೆಯಿಂದ ಒಂದು ಸೀರೆ ಅಂತಾರಲ್ವ. ಸೊ ಅವಳು ಆಲ್ರೆಡಿ ಹುಬ್ಳಿಲೇ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ಬಿಟ್ಟಿದ್ದಾಳೆ, ಅದು ಕೂಡ ತುಂಬ ಚೆನ್ನಾಗಿದೆ, ಫೋಟೋ ಎಲ್ಲ ಕಳಿಸಿದ್ಲು. ಸೊ ಇನ್ನೊಂದು ಇಲ್ಲಿ ಬೇರೆ ಥರ ಆ ಕಲರ್ ಬಿಟ್ಟು ಬೇರೆ ತೊಗೊಳ್ಳೋಣ ಅಂತ. ಯೂಶಲಿ ಸೀಮಂತ ಅಂದರೆ ಗ್ರೀನ್ ಕಲರಲ್ಲೇ ಆಗ್ಬಿಡುತ್ತಲ್ವ, ನಂದು ಗ್ರೀನೇ ಇದ್ದಿದ್ದು. ಇದು ಸಣ್ಣ ಬುತ್ತಿ ಅಂತ ಮಾಡಿದ್ವಲ್ಲ, ಕಳ್ಕುಬಸ ಅಂತಾರೆ ನಮ್ಮ ಕಡೆ. ಸೊ ಆ ಟೈಮಲ್ಲಿ ಗ್ರೀನ್ ಕೊಟ್ಟಿದ್ದು. ಸೊ ಮತ್ತೆ ಬರೀ ಯಾವಾಗಲೂ ಗ್ರೀನೇ ಆಗಿಬಿಡುತ್ತೆ. ಇವಾಗ ಮದುವೆಲೂ ಎಷ್ಟೊಂದು ಗ್ರೀನ್ ಕಲರೇ ಇತ್ತು, ಈ ಸರಿ ಮಾತ್ರ ಗ್ರೀನ್ ಬೇಡ, ಅದ್ರ ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಲರ್ ಕಾಂಬಿನೇಷನಲ್ಲಿ ನೋಡೋಣ ಅಂತ ಹೇಳಿದ್ರು. ಸೊ ನನಗೂ ಹಾಗೆ ಬೆಟರ್ ಅನ್ನಿಸ್ತು. ಸೊ ಹಾಗಾಗಿ ಎಲ್ಲ ಥರ ತೋರಿಸ್ತಾ ಇದ್ರು, ನೋಡ್ತಾ ಇದ್ವಿ. ಇನ್ನು ನಾನು ತೊಗೊಂಡಿದ್ವಲ್ಲ ಸೀಮಂತಕ್ಕೆ, ಅದೇ ಅಂಗಡಿಗೆ ಬಂದಿದ್ದು. ಇಲ್ಲಿ ಸುಮಾರು ಸರಿ ನಾವು ಶಾಪಿಂಗ್ ಎಲ್ಲ ಮಾಡಿದ್ದೀವಿ ಈ ಶಾಪಿಗೆ ಬಂದು. ಸರಿ ಈ ಸರಿನೂ ಅವಳಿಗೆ ನೋಡೋಣ ಅಂತ ಲೇಟೆಸ್ಟ್ ಕಲೆಕ್ಷನ್ಸ್ ಏನೇನಿತ್ತು ಎಲ್ಲ ತೋರಿಸಿದ್ರು. ಅವಳು ಒಂದಷ್ಟು ರೆಫರೆನ್ಸ್ಗೆ ಅಂತ ನನ್ನ ತಂಗಿ ಫೋಟೋಸ್ ಎಲ್ಲ ಕಳಿಸಿದ್ಲು. ಸೊ ಆ ಬೇಸ್ ಮೇಲೆ ಅವರಿಗೆ ಫೋಟೋ ತೋರಿಸಿದ್ದಕ್ಕೆ ಒಂದಷ್ಟು ಸ್ಯಾರೀಸ್ ಎಲ್ಲ ತೋರಿಸಿದ್ದಾರೆ. ಇದು ಬಂದು 5 to 6K ರೇಂಜಲ್ಲಿ ಇರೋದು ಇದೆಲ್ಲ ಸ್ಯಾರೀಸು. ಇದು ನನಗೆ ತುಂಬ ಇಷ್ಟ ಆಯಿತು. ಸಿಂಪಲ್ ಬ್ಲೂ ಬಾರ್ಡ್ರ್ ಬಂದು ತುಂಬ ಚೆನ್ನಾಗಿತ್ತು, ಪೀಚ್ ಕಲರ್ ಕೂಡ ನನಗೆ ಎಲ್ಲ ಇಷ್ಟ ಆಯಿತು. ಬಟ್ ಫೈನಲಾಗಿ ಸಿರಿಗೆ ಒಂದು ಸ್ಯಾರಿ ತೊಗೊತೀವಿ, ಹಾಗೆ ನಾನು ಕೂಡ ತೊಗೊಂಡ್ಬಿಡ್ತೀನಿ ಒಂದು. ಯಾಕೆಂದರೆ ಇವಾಗ ನಮ್ಮದು 10ನೇ ವರ್ಷದ ಆ್ಯನಿವರ್ಸರಿ ಕೂಡ ಬರ್ತಾ ಇದೆ. ಇನ್ನೇನು ಮದುವೆ ಆಗಿ 10 ವರ್ಷ ಆಗೇ ಬಿಡ್ತು. ಸೊ ಹಾಗೆ ಒಂದು ಸ್ಯಾರಿ ನನಗೂ ಬೇಕಾಗಿತ್ತು, ನೋಡ್ತಾ ಇದ್ದೆ. ಇಲ್ಲೇ ಬಂದಿದ್ದೀವಿ, ನಾನು ಒಂದು ಸೀರೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಇಲ್ಲಿ ಬರೋವರೆಗೂ ನನಗೆ ಇರಲಿಲ್ಲ ತೊಗೋಬೇಕು ಅಂತ. ಇಲ್ಲಿ ಕಲೆಕ್ಷನ್ಸ್ ನೋಡೋದ್ಮೇಲೆ ಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಲ್ಯಾವೆಂಡರ್ ಕಲರಲ್ಲಿ. ಸೊ ಮತ್ತೆ ವೇರ್ ಮಾಡಿ ಅವಳಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಾ ಇದೆ, ಯಾವ್ದು ಇಷ್ಟ ಆಗುತ್ತೆ ಅವಳಿಗೆ ಅಂತ ಎಲ್ಲ.
ಇದರಲ್ಲಿ ಯಾವ ಕಲರ್ ಬೇಕು? ದಿಯಾನ ಅಂದ್ರು ಅಲ್ಲಿ ಯಾರೋ ಅಂಗಡಿಲಿ ಇದ್ರು ಅಂದ್ಬಿಟ್ಟು ಹುಣಸೆ ಹಣ್ಣು ಬೇಕು ಅಂತ ಇದ್ದ. ಸರಿ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಶಾಪಲ್ಲಿ ಯಾವುದೋ ಮಗು ಬಂದಿತ್ತು, ಅದು ಹುಣಸೆ ಹಣ್ಣು ಇದೆಯಲ್ಲ ಲಾಲಿಪಾಪ್ ಥರ ತಿಂತಾ ಇತ್ತು. ನೋಡ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳಿಗೆ ಅದಂದರೆ ತುಂಬ ಇಷ್ಟ. ಇನ್ನು ನೋಡ್ಬಿಟ್ಲಲ್ಲ, ಇನ್ನು ಬೇಕು ಬೇಕು ಅಂತ ಅಳ್ತಾ ಇದ್ಲು. ಆಮೇಲೆ ಎಲ್ಲಿದ್ದ ಥರದ್ದು ಅದನ್ನು ಹೋಗ್ಬಿಟ್ಟು ನನಗೆ ಒಳ್ಳೆ ತಲೆನೋವು ಹೋಗ್ಬಿಟ್ಟು ಸೀರೆ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಅಲ್ಲಿ ಆಂಟಿ ಹೇಳಿದ್ರು ಅವರು ಒಂದು ನಂದಿನಿ ಶಾಪ್ ಇದೆ ಅಲ್ಲಿ ಹೋಗಿ ಸಿಗುತ್ತೆ ಅಂತ. ನಾನು ಹಂಗೆ ನಡ್ಕೊಂಡು ಹೋದೆ, ಸಿಕ್ಬಿಡ್ತು. ಫುಲ್ ಖುಷಿ ಆಗ್ಬಿಟ್ಲಿ. ನಾ ಆರಾಮಾಗಿ ಅದು ಖಾಲಿ ಆಗೋವರೆಗೂ ನಮ್ಗೆ ಆರಾಮ್ ಶಾಪಿಂಗ್ ಮಾಡೋಕ್ಕಾಯ್ತು. ಇನ್ನು ಅದು ಖಾಲಿ ಆಗೋರು ಆರಾಮಾಗಿದ್ಲು. ಸೊ ಮಕ್ಕಳು ಹಂಗೆ ಅಲ್ವಾ, ಆಟ ಆಡೋಕ್ಕೆ ತಿನ್ನೋಕ್ಕೆ ಏನಾದರೂ ಕೊಟ್ಬಿಟ್ರೆ ಅವ್ರು ಆಡ್ಗೋರು ಇರ್ತಾರೆ. ಕಣ್ಣು ತುಂಬ ನಿದ್ದೆ ಆದರೆ ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ. ಸೊ ಅವಳಿಗೆ ಇದು ನೋಡಿದ ತಕ್ಷಣ ಬೇಕಂದಿದ್ದಿಲ್ಲ ಅಂದರೆ ಅವಳು ಅಷ್ಟುವರೆಗೂ ಸುಮ್ಮನೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಸರಿ ಅಂತ ಇಲ್ಲಿ ಬಂದ್ವಿ. ನನ್ನ ತಂಗಿಗೆ ಫೈನಲಾಗಿ ಇದು ಇಷ್ಟ ಆಗಿಬಿಟ್ಟಿದೆ. ಕಲರ್ ತುಂಬ ಚೆನ್ನಾಗಿದೆ, ಒಂಥರ ಕನಕಾಂಬರಿ ಕಲರ್ ಅಂತ ಹೇಳ್ತಾರೆ ಅದಕ್ಕೆ. ಮತ್ತು ಬ್ರೌನ್ ಕಲರ್ ಬಾರ್ಡರ್ ಬಂದಿದೆ, ತುಂಬ ಚೆನ್ನಾಗಿದೆ. ಬ್ಲೌಸ್ ಒಂಥರ ಶಿಮರಿ ಟೈಪ್ ಇದೆ. ಸ್ಯಾರಿ ಕೂಡ ಹಂಗೆ ಅನಿಸುತ್ತೆ. ವೇರ್ ಮಾಡಿದಾಗ ಪ್ಲೀಟ್ಸ್ ಎಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡಿ, ಜ್ಯುವೆಲ್ರೀಸ್ ಎಲ್ಲ ಹಾಕಿ ಮಾಡಿದಾಗ, ಮ್ಯಾಚ್ ಮಾಡಿದಾಗ ಮೇಕಪ್ಗೆ ಎಲ್ಲದಕ್ಕೂ ಹೇರ್ ಸ್ಟೈಲ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿವರೆಗೂ ಇನ್ನೂ ನಾನು ತೊಗೋಬೇಕಂತ ತಲೆಯಲ್ಲೇ ಇರಲಿಲ್ಲ. ಸೊ ಫಸ್ಟ್ ಸಿರಿದಾಗ್ಬಿಡ್ಲಿ ನನ್ನ ತಂಗಿದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಇವತ್ತು ನಾವು ಬಂದಿದ್ದು ಒಳ್ಳೇದಾಯಿತು. ಏನಂದರೆ ಇನ್ನೂ ಇದೆ ಟೈಮ್ ಅಂತ ಅನ್ಕೊತಿದ್ರೆ ಯಾರೂ ಇದು ಮಾಡಲ್ಲ. ಯಾಕಂದರೆ ಇವಾಗೆಲ್ಲ ಮದುವೆ ಸೀಸನ್ ಅಲ್ವಾ. ಸೊ ಯಾರೂ ನಮಗೆ ಬೇಕಂದಿದ ತಕ್ಷಣ ಬ್ಲೌಸ್ ಡಿಸೈನ್ ವರ್ಕ್ ಮಾಡೋದಾಗಲಿ ಅಥವಾ ಸ್ಟಿಚ್ ಮಾಡೋದಾಗಲಿ ಅದೆಲ್ಲ ಮಾಡಿಕೊಡೋದಿಲ್ಲ. ಇನ್ನು ಗೊತ್ತಲ್ಲ, ಸೀರೆ ತೊಗೊತಿದ್ದೀವಿ ಅಂದರೆ ಪಿಕೋ ಮಾಡಿಸ್ಬೇಕು, ಫಾಲ್ಸ್ ಮಾಡಿಸ್ಬೇಕು, ಮತ್ತು ಅದೇ ಜಿಗ್ಜ್ಯಾಗ್ ಎಲ್ಲ ಮಾಡಿಸಿ, ಮತ್ತು ಬ್ಲೌಸ್ ವರ್ಕ್ ಎಲ್ಲ ಮಾಡಿಸಿ, ಸ್ಟಿಚಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮ್ಯಾಚಿಂಗ್ ಮಾಡ್ಕೊಂಡು ಇಡೋಷ್ಟಿಗೆ ತುಂಬ ಅಂದರೆ ತುಂಬಾ ಟೈಮ್ ಆಗುತ್ತೆ. ಸೊ ಒಂದು ಒಳ್ಳೆ ಕೆಲಸ ಆಯಿತು. ಅವಳಿಗೆ ಒಂದು ಸಾರಿ ತೊಗೊಂಡ್ವಿ, ಹಾಗೆ ನಾನು ಕೂಡ ಒಂದು ಸಾರಿ ತೊಗೊಂಡೆ. ಸೊ ಇನ್ನು ಓಡ್ತಾ ಇದ್ದೀವಿ ಡೈರೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ. ಹಾಗೆ ಆನ್ ದ ವೇ ಹೋಗ್ತಾ ಸ್ವಲ್ಪ ಹಸುವಾಗ್ತಾಯಿತ್ತು, ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಇಲ್ಲಿ ಬಂದ್ವಿ. ಇಲ್ಲಿ ಬಂದರೆ ಒಂಥರ ನಮ್ಮಮ್ಮ ಖುಷಿ. ಏರಿಯಾ ಅಂದ್ರೆ ನಮ್ಮಮ್ಮಗೆ ತುಂಬ ಇಷ್ಟ. ಯಾಕಂದರೆ ಇಲ್ಲೇ ಎಲ್ಲ ಜಾಸ್ತಿ ವರ್ಷ ಇದ್ದಿದ್ದು. ಈ ಕಡೆ ಎಲ್ಲ ಬಂದರೆ ನಮ್ಮಪ್ಪ ನೆನಪಾಗ್ತಾರೆ. ಯಾವಾಗಲೂ ಇಲ್ಲೇ ಸುತ್ತಾಡ್ತಾಯಿದ್ರು, ಇಲ್ಲೇ ವರ್ಕ್ ಮಾಡ್ತಾಯಿದ್ವಿ ಸಪ್ತಗಿರಿ ಹಾಸ್ಪಿಟ್ಲಲ್ಲೆಲ್ಲ. ಇದೆಲ್ಲ ನೋಡಿದ್ರೆ ತುಂಬ ಮೆಮೊರೀಸ್ ಎಲ್ಲ ಇದೆ. ಸೊ ಬೇಜಾರಾಗುತ್ತೆ, ಒಂಥರ ಸವಿ ನೆನಪು ಅನ್ನೋ ಫೀಲಿಂಗಲ್ಲಿದ್ದರು ಅಮ್ಮ ಕೂಡ. ಸೊ ಹಾಗೆ ಇಲ್ಲಿ ಬಂದು ಪಾನಿಪುರಿ ತಿನ್ಕೊಂಡ್ವಿ. ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಕೂಡ ಇಲ್ಲಿ. ಅದು ಆಲ್ರೆಡಿ ಕತ್ಲೆನೇ ಆಗೋಗ್ಬಿಡ್ತು. ಇನ್ನು ಸರಿ ಅಂದ್ಬಿಟ್ಟು ಸಾರಿ ಇನ್ನೂ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಡೋಕ್ಕಿತ್ತಲ್ಲ ಬ್ಲೌಸ್ ಅಂತ ಇಲ್ಲಿ ಇದೇ ಶಾಪ್ಗೆ ನಾವು ನನ್ನ ತಂಗಿ ಮದುವೆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ನ ಇಲ್ಲೇ ನಾವು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿದ್ದು ನನ್ನ ತಂಗಿ ಮದುವೆ ಟೈಮಲ್ಲಿ. ತುಂಬ ಅಂದರೆ ರೀಸನಬಲ್ ಆಗಿ ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಒಳ್ಳೆ ಡಿಸೈನ್ಸ್ ಎಲ್ಲ ಮಾಡಿಕೊಟ್ಟಿದ್ರು. ಸರಿ ಅಂತ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಬಟ್ ಮದುವೆ ಆಗಿ ಆಲ್ರೆಡಿ 1-2 ವರ್ಷ ಆಗ್ತಾ ಬಂತಲ್ವಾ. ಸೊ ಪ್ರೈಸ್ ಕೂಡ ಹಂಗೆ ಚೇಂಜಸ್ ಆಗಿಬಿಟ್ಟಿರುತ್ತೆ. ಸೊ ಆಲ್ರೆಡಿ ಒಂದು ಸ್ವಲ್ಪ ರೆಫರೆನ್ಸ್ಗೆ ಅಂತ ಫೋಟೋಸ್ ಎಲ್ಲ ಇಟ್ಕೊಂಡಿದ್ವಿ. ಸೀಮಂತಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಯಶೋದೆ ಮತ್ತು ಕೃಷ್ಣ ಎಲ್ಲ ಇಟ್ಕೊಂಡು ಆ ಥರ ಎಲ್ಲ ಡಿಸೈನ್ ಇರೋದು ಅವ್ರಿಗೆ ತೋರಿಸ್ತಾ ಇದ್ದೆ. ಇವ್ರ ಹತ್ರ ಬಂದರೆ ಹೇಗೆಂದರೆ, ನಾವೇನಾದರೂ ಒಂದು ರೆಫರೆನ್ಸ್ಗೆ ಒಂದು ತೋರಿಸ್ಬಿಟ್ರೆ ಅದೇ ಥರದ್ರಲ್ಲಿ ಅವರೇ ಒಂದಷ್ಟು ಡಿಸೈನ್ಸ್ ಮಾಡಿ, ಒಂದಷ್ಟು ಐಡಿಯಾ ಕೊಟ್ಟು ಸಜೆಸ್ಟ್ ಮಾಡ್ತಾರೆ, ಹಂಗೆ ಮಾಡಿ ಹಿಂಗೆ ಮಾಡಿ ಈ ಥರ ಡಿಸೈನ್ ಮಾಡ್ತೀನಿ ಅಂತ. ಅದೊಂದು ಚೆನ್ನಾಗಿ ಅನಿಸುತ್ತೆ. ಸೊ ಇದು ಬಂದು ನಂದು ಸೀಮಂತ ಆಯ್ತವಲ್ಲ, ಸೊ ಆ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು. ಇದನ್ನು ತೊಗೊಂಬಂದಿದ್ದೆ ಹಾಗೆ ನೋಡೋಣ ರೆಫರೆನ್ಸಿಗೆ ಇರಲಿ ಅಂತ. ಇಲ್ಲಿ ಕೂಡ ಯಶೋದೆ ಮತ್ತು ಕೃಷ್ಣ ತುಂಬ ಕ್ಯೂಟಾಗಿರೋದು. ಇಲ್ಲಿ ಅಷ್ಟೇ ಪಿಂಕ್ ಕಲರ್ ಅಂದರೆ ಗರ್ಲ್ ಅಲ್ವಾ, ಬ್ಲೂ ಅಂದರೆ ಬಾಯ್, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಸ್ಟಿಚ್ ಮಾಡಿಸಿದ್ದೆ ನಾನು. ಆವಾಗ ನನಗೆ ಈ ಬ್ಲೌಸ್ ಸ್ಟಿಚ್ ಮಾಡಿಸಿದಾಗ 4,500 ಆಗಿತ್ತು. ವರ್ಕ್ ಮಾಡಿಸಿದಾಗ ಸ್ಟಿಚಿಂಗಿಗೆ ಸಪ್ರೇಟ್ ಆಗಿತ್ತು. ಸೊ ಆಲ್ಮೋಸ್ಟ್ ಒಂದು 5,000ವರೆಗೂ ಆಗಿತ್ತು. ಸೊ ಇದೆಲ್ಲನೂ ಹ್ಯಾಂಡ್ ವರ್ಕಲ್ಲೇ ಮಾಡಿರೋದು. ಇಲ್ಲಿ ಸ್ಲೀವ್ಸ್ ಎಡ್ಜಲ್ಲಿ ಕಾಲ್ದು ಪುಟ್ಟ ಹೆಜ್ಜೆ ಎಲ್ಲ ಮಾಡಿಸಿ ಆ ಥರ ಎಲ್ಲ ಕಾನ್ಸೆಪ್ಟಲ್ಲಿ ಮಾಡಿಸಿದ್ದು. ಸೊ ಇವಾಗ ನನ್ನ ತಂಗಿಗೆ ಏನಿಲ್ಲ ಅಂದರೂ 6,500 ಆಯಿತು. ಫಸ್ಟ್ 8,500 ಹೇಳಿದ್ರು ಅವರು ನಾವು ತೋರಿಸಿರೋ ಡಿಸೈನ್ಗೆ. ಮತ್ತು ಇವ್ರು ಏನಂದರೆ ನಾನು ತೋರಿಸಿದ ಡಿಸೈನ್ಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಡಿಸೈನ್ಸ್ ಎಲ್ಲ. ಈ ಸ್ಯಾರಿ ಡಿಸೈನ್ ಏನಿದೆ ಇವರಂದ್ರೂ ಪೇಷನ್ಸಿಂದ ಒಂದು ಪೇಪರ್ ಪೆನ್ ಇಟ್ಕೊಂಡ್ಬಿಡ್ತಾರೆ ಯಾವಾಗಲೂ ಅಷ್ಟೇ. ಆ ಸ್ಯಾರಿ ನೋಡ್ಕೊಂಬಿಟ್ಟು ಅವ್ರದ್ದೇ ಒಂದು ಓನ್ ಡಿಸೈನ್ ಎಲ್ಲ ಮಾಡಿ ಡ್ರಾ ಮಾಡಿ ಎಲ್ಲ ತೋರಿಸ್ತಾರೆ. ಇವ್ರ ಹತ್ರನೇ ಇದು ಲಾಸ್ಟ್ ಟೈಮ್ ನನ್ನ ತಂಗಿ ಮದುವೆಗೆ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿರೋದು. ತುಂಬ ನೋಡಿ ಎಷ್ಟು ನೀಟಾಗಿ ಡಿಟೇಲಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ನಾವು ಇಲ್ಲಿಗೆ ಹುಡ್ಕೊಂಬಂದು ಇವ್ರಿಗೆ ಕೊಡೋಣ ಅಂತ ಎಲ್ಲ ಕೊಟ್ಬಿಟ್ಟು ಹೊಟ್ವಿ. ಅವ್ರು ಹೇಳ್ತಾಯಿದ್ರು ತೊಗೊಳ್ಳೋದೇ ಇಲ್ಲ ನಾನು, ಯಾಕಂದರೆ ಮದುವೆ ಸೀಸನ್ ತುಂಬ ಇದೆ ಅಂತ. ಸೊ ಆಲ್ರೆಡಿ ನಾವು ಇಲ್ಲಿದ್ದ ಇಷ್ಟು ದೂರದಿಂದ ಬಂದಿದ್ದೀವಿ, ನಿಮ್ಮ ಹತ್ರನೇ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಸರಿ ಅಂತ ಇಸ್ಕೊಂಡ್ರು. ತುಂಬ ಡಿಮಾಂಡಿಂಗ್ ಎಲ್ಲ ಇತ್ತು. ಹಾಗೆ ಒಂದೇ ಹೋಗ್ಬೇಕಾದ್ರೆ ಇನ್ನೊಂದು ಸೀರೆ ಶಾಪ್ ಕಾಣಿಸ್ತು, ನೋಡಿಕೊಂಡು ಅಲ್ಲಿದ್ದ ರಿಟರ್ನ್ ಲೇಟ್ ಆಗಿಬಿಟ್ಟಿತ್ತು ಮನೆಗೆ ಹೋಗೋಷ್ಟಿಗೆ ಅಂದ್ಬಿಟ್ಟು ನಾವು ನಮ್ಮ ಅಕ್ಕ ಮನೆ ಇಲ್ಲೇ ಇತ್ತಲ್ವ, ಸೊ ಅವ್ರ ಮನೆಗೆ ಹೋಗೋಣ ಅಂತ ಓಡ್ತಾ ಇದ್ದೀವಿ.
ಇಲ್ಲ ನಾವು ಬಚ್ಚಿಟ್ಕೊಂಡಿದ್ದಾರೆ. ಬಂದೆ ಬಂದೆ ಹೆಂಗ್ ಹುಡುಕುತ್ ನೋಡ. ಎಲ್ಲಿದ್ದಾರೆ? ಆ ಕಡೆ ರೂಮಲ್ಲಿ ಹುಡುಕು. ಆ ಕಡೆ ನೋಡಿದ ತಕ್ಷಣ ಅವ್ರ ಹೆಸರು ಹೇಳ್ಬೇಕು. ಫ್ರಿಜ್ಗೆ ಜೋಡಿಸ್ಕೊಂಡು ಮುಖಕ್ಕೆ ಔಟ್. ತನ್ನ ಕೈಯಲ್ಲಿ ಏನೋ ಔಟ್ ಔಟ್ ಅಂತ. ನಾವಂತೂ ಇಲ್ಲಿ ಸ್ಟೇ ಮಾಡ್ತೀವನೋ ಐಡಿಯಾನೂ ಇರಲಿಲ್ಲ. ಹಾಗೆ ಬಂದಿದ್ದು, ಲೇಟ್ ಆಗಿಬಿಟ್ಟಿತ್ತು ಅಂತ ಅಕ್ಕ ಮನೆಗೆ ಬಂದ್ವಿ. ಡ್ರೆಸ್ಸು ಕೂಡ ತಂದಿರಲಿಲ್ಲ, ಎಲ್ಲ ಅವ್ರದ್ದೇನೆ ಹಾಕ್ಕೊಂಡಿರೋದು. ಈಯನ ಕೂಡ ಅವಳಿಗೂ ಡ್ರೆಸ್ ಅನ್ನೋದೆಲ್ಲ ಆಗ್ಬಿಟ್ಟಿತ್ತು. ತೋರ್ಸ್ಲಾ ನಮ್ಮ ಬಗಲ್ಗುಂಟೆ ಶಾಪಿಂಗ್ ಮಸ್ತ್ ಇದ್ವಿ. ಬಕೆಟ್ ಚೆನ್ನಾಗೈತಲ್ಲ, ಕ್ಯೂಟ್. ಹಬ್ಬದ ಟೈಮ್ನಾಗ ಹಾಕೊಳಕ ಸಾಂಬಾರು, ಹೋಳಿಗೆ ಸಾಂಬಾರು ಹಿಂಗೆ ಇಡೋ. ಇದ್ರಾಗ ಇದು ಟೀದು ಕಪ್ ಸಿಗತ್ತ. ಇದು ಎಣ್ಣೆದು ಚೆನ್ನಾಗಿದೆ. ಟೀ ಕಪ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ. ಓಕೆ, ಟೀ ಕುಡಿ ಚೆನ್ನಾಗಿದೆ ನೋಡಿ. ಅಷ್ಟೇ ಬಕೆಟ್ ಅಷ್ಟೇ. ಸೊ ಸೀರೆ ಏನು ತೊಗೊಂಬಂದಿದ್ವಿ ಅಕ್ಕಗೆ ತೋರಿಸ್ತಾ ಇದ್ವಿಲ್ಲ, ಹಾಗೆ ನಮ್ಮದು ಶಾಪಿಂಗ್ ತೋರಿಸ್ತಾ ಇದ್ವಿ. ಅದೇನೋ ಬಕೆಟ್ ಒಂಥರ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಎಲ್ಲ ನಾನೊಂದು ಅಮ್ಮ ಒಂದು ಎಲ್ಲ ಇಬ್ಬರು ಸೇಮ್ ತೊಗೊಂಬಿಟ್ಟಿದ್ದೀವಿ. ಒಂದು ಬಾಕ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಟೀ ಕಪ್ಸು ಮತ್ತು ಎಣ್ಣೆ ಆಯಿಲ್ ಹಾಕೋದಕ್ಕೆ ಮತ್ತು ಬಕೆಟ್ ತುಂಬ ಚೆನ್ನಾಗಿತ್ತು. ಒಂದಷ್ಟು ಐಟಮ್ಸ್ನ ಅಲ್ಲಿದ್ದ ಶಾಪಿಂಗ್ ಮಾಡಿಕೊಂಡು ಸೀರೆ ಎಲ್ಲ ತೊಗೊಂಡು ಬ್ಲೌಸ್ ಸ್ಟಿಚಿಂಗ್, ಹ್ಯಾಂಡ್ ವರ್ಕ್ ಎಲ್ಲ ಕೊಟ್ಟು ಮತ್ತು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಇಷ್ಟು ಕೆಲಸ ಮುಗಿಸ್ಕೊಂಡು ಬಂದಿದ್ದೀವಿ ಇವತ್ತು. ಫಿಂಗರ್ಸ್ ಹಾಕೋದು ಏನದು ಏನ್ ಮಾಡುತ್ತಾ? ರ್ಯಾಟ್ ಅದು ಇದು ಅದೇನದು ಶಾರ್ಕ್. ಏನ್ ಮಾಡುತ್ತೆ ಅದು? ಬಂದಿದ್ದು ಒಂದು 5ರಿಂದ 10 ನಿಮಿಷವರೆಗೂ ಸ್ವಲ್ಪ ಹೊತ್ತು ಸ್ಟಾರ್ಟಿಂಗ್ ಟ್ರಬಲ್ ಏನಾಗಿ ಮಾತಾಡ್ಸೋದು ಎಲ್ಲ ಮಿಂಗಲ್ ಆಗೋದು. ಬಟ್ ಆಮೇಲೆ ಅವ್ರನ್ನ ಬಿಟ್ಟೇ ಇರೋದಿಲ್ಲ, ಆ ಥರ ಆಗ್ಬಿಡ್ತಾಳೆ. ನೋಡಿ ಎಷ್ಟು ಬೇಗ ಹೊಂದ್ಕೊಂಡ್ಬಿಟ್ಲು, ಅವ್ರ ಜೊತೆನೇ ಇದ್ಲು ಆಟ ಆಡ್ಕೊಂಡು. ತುಂಬಾ ಟೈಮ್ ಪಾಸ್ ಆಗ್ತಾ ಇತ್ತು ಅವಳಿಗಂತೂ. ಇಷ್ಟು ಪುಟಾಣಿ ಆ್ಯಪಲ್. ಏನು ಆ್ಯಪಲ್ ಏನೋ ಇದು ಅಲ್ಲ, ಹೆಸರು ಗೊತ್ತಿಲ್ಲ. ಸ್ವಲ್ಪ ಊಟಿ ಆ್ಯಪಲ್ ಇಷ್ಟು ಚಿಕ್ಕದಾಗಿರುತ್ತಾ ಏನೋ ಗೊತ್ತಿಲ್ಲ, ಎಷ್ಟು ಚಿಕ್ಕದಿದೆ. The next day. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಹೇಳ್ದ ಅಕ್ಕಗೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು, ಇಲ್ಲೇ ಉಳ್ಕೊಳ್ಳೋ ಥರ ಆಯಿತು. ಇಲ್ಲೇ ಆರಾಮಾಗಿ ಚೆನ್ನಾಗಿ ಕೂಡ ನಿದ್ದೆ ಬಂತು. ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಮಗಂತೂ. ನನಗೆ ಅಮ್ಮಗೆ ಅಲ್ಲಿ ಇಲ್ಲಿ ಓಡಾಡಿ ಏನನ್ನ ಎತ್ಕೊಂಡು ಲಗೇಜ್ ಎಲ್ಲ ಹಿಡ್ಕೊಂಡು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಹೆಂಗೆ ನಿದ್ದೆ ಬಂತಂತೆ ಗೊತ್ತಿಲ್ಲ, ಬೇಗ ಮಲ್ಕೊಂಡ್ಬಿಟ್ಟಿದ್ವಿ. ಇನ್ನು ಬೆಳಿಗ್ಗೆ ಇವ್ರಿಗೆ 9ಗೆಲ್ಲ ಸ್ಕೂಲ್ ಹೋಗ್ಬೇಕಂತ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾಯಿದ್ರು. ಸೊ ನನಗೂ ಒಳ್ಳೆ ನಿದ್ದೆ ಬಂದಿತ್ತು, ಒಂಥರ ರಿಫ್ರೆಶಿಂಗ್ ಆಗಿತ್ತು ಬೆಳಗ್ಗೆ. ಕಿರಣ್ ಅಂತೂ ಮಿಸ್ ಮಾಡಿರ್ತಾರೆ, ಯಾಕಂದರೆ ಅವ್ರ ಆಫೀಸಿಂದ ಬಂದರೆ ಮನೇಲಿ ಏನ ಇದ್ದರೆ ಎಲ್ಲ ಓಡಾಡ್ಕೊಂಡಿದ್ರೆ ಅವ್ರಿಗೆ ಒಂಥರ ಖುಷಿ, ಇಲ್ಲಾಂದರೆ ಒಂಥರ ಬೇಜಾರಾಗ್ಬಿಡ್ತಾರೆ. ಇನ್ನೂ ಬಂದಿಲ್ಲ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ಆಯ್ತಪ್ಪ, ಹೆಂಗ ಖಾಲಿ ಮಾಡಿದ
ಬ್ರೇಕ್ಫಾಸ್ಟ್ಗೆ ಒಗ್ಗರಣೆ ಮಾಡಿದ್ರು, ಮಸ್ತಾಗಿತ್ತು. ಒಗ್ಗರಣೆ ತಿನ್ಕೊಂಡ್ವಿ. ಹಾಗೆ ಅವ್ರ ಮಕ್ಕಳ ಬಾಕ್ಸಿಗೆ ಅಂತ ಪಲಾವ್ ಕೂಡ ಮಾಡಿದ್ರು. ಸೊ ನಾವು ಒಗ್ಗರಣೆ ಎಲ್ಲ ತಿನ್ಕೊಂಡ್ವಿ, ಟೀ ಕೂಡ ಕುಡ್ಕೊಂಡ್ವಿ, ಪಲಾವ್ ಕೂಡ ಟೇಸ್ಟ್ ಮಾಡಿದ್ವಿ. ಗಮ್ಮ ಅಂತ ಆಯಿತು ಟೇಸ್ಟಿಯಾಗಿ. ಇನ್ನು ಯಾನ ಫಸ್ಟ್ ದೊಡ್ಡಪ್ಪ ನೋಡಿದ್ರೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಅವ್ರನ್ನ ಬಿಟ್ಟಂತೂ ಬರ್ತಾನೆ ಇಲ್ಲ. ಅವರೇ ಎಲ್ಲ ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಅವ್ರ ಜೊತೆನೇ ಫುಲ್ ನಾಟಿಯಾಗಿ ಆಟ ಆಡ್ಕೊಂಡಿದ್ಲು. ಏನು ಇದು ಹೋಲಿ ಆಡೋದು? ಎಷ್ಟು ಕ್ಯೂಟಾಗಿ ಮಾಡಿದವಳು ತನು ಮಾಡಿರೋದು ಫಿಂಗರಿಂದ. ದೊಡ್ಡಮ್ಮ ಬಡಿ ನಂದು ಬೇಡ. ಅಯ್ಯೋ ಹೋಲಿ ಹಬ್ಬ ಕೊಡ್ಸ್ಬೇಕಿತ್ತಕ್ಕಿ ಮಸ್ತ್ ಆಡಿಕೆ ಅಂತ. ಈ ಸರಿ ದೊಡ್ಡಪ್ಪನ್ ಬಿಡ್ತಿಲ್ಲ ಇವಾಗ. ಸ್ಟಾರ್ಟಿಂಗ್ ಹೋಗಲ್ಲ, ಇವಾಗ ಬಿಡಂಗಿಲ್ಲ. ಹಂಗೆ ಅವ್ರ ಪಾಪ ಸೈಲೆಂಟಾಗಿ ಹೋದ್ರು ಬಿಟ್ಟಿಲ್ಲ ಅವನು. ಪ್ಲಾಂಟ್ಸ್ಗೆ ಆಗ್ತಿದ್ಯಾ ಇವು? ಬಿದ್ದಿಲ್ಲ ಅದು ಪ್ಲಾಂಟ್ಸ್. ಅಷ್ಟು ದೂರ ಹೋಗ್ತಾರಾ? ಮುಂದೆ ಹೋಗು, ಮುಂದೆ ಹೋಗು. ನೋಡಿ ಎಷ್ಟು ನೀರು ಹಾಕಿದಾಳೆ ಇಲ್ಲೆಲ್ಲ. ಮುಚ್ಚಾಕ ಹಂಗ್ ಮಾಡಿದ್ಯಾ? ಅಲ್ಲೇ ನಿಂತ್ಕೊಂಡು ಹಾಕು. ಅಲ್ಲೇ ನಿಂತ್ಕೊ. ಅಲ್ಲೇ ನಿಂತ್ಕೊಂಡು ಅಲ್ಲಿ ಬಿಡು. ಸುಬ್ಬು ಅಣ್ಣ ಮತ್ತನ್ನೋ ಕೈ ಇಲ್ಲ ಅಲ್ಲ? ಎಲ್ಲೋದ್ರು? ಎಲ್ಗೋದ್ರು? ನೀನು ನೀನ್ ಯಾಕೆ ಹೋಗಲ್ಲ? ಬಿಟ್ಟು ಬರ್ತೀನಿ. ಯಾವಾಗ ಹೋಗ್ತೀಯ? ಅಂತ ಬರುತ್ತಾ? ಸೌತೆಕಾಯಿ ಇಷ್ಟಲ್ಲ ನಿಂಗೆ? ಕ್ಯೂಕುಂಬರ್. ಹಾ, ಬಟ್ಟೆ ಅದೇ ಬಟ್ಟೆ ಹಾಕ್ಲಾ? ಬಟ್ಟೆನೇ ಇಲ್ಲ, ಹಂಗಾಗಿತ್ತು. ವಿಯಾನಾಗಂತೂ ಅವ್ರ ಅಣ್ಣಂದು ಸುಬ್ಬುದು ಬಟ್ಟೆ ಎಲ್ಲ ಆಗ್ತಾ ಇತ್ತು, ಅವ್ರದ್ದೇ ಹಾಕೊಂಡಿದ್ದು. ಇನ್ನು ಎಲ್ಲ ರೆಡಿ ಆಗಿ ಶೋಭಾ ಹೇಳಿದ್ರು ನಮ್ಮಕ್ಕ ಅಲ್ಲಿ ರೊಟ್ಟಿ ಎಲ್ಲ ಮಸ್ತಾಗಿ ಮಾಡ್ತಾರೆ ಅಂತ. ಸೊ ಬಂದ್ವಿ. ಮಿಷನಿಂದ ಮಾಡಿರೋದು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಮಸ್ತ್ ಮಿಷನ್ ಸಿಗುತ್ತೆ. ಅದರಲ್ಲೇ ಹಿಟ್ಟೆಲ್ಲ ಈ ಥರದ್ರಲ್ಲಿ ಕಲಿಸ್ಬಿಡ್ತಾರೆ. ಕಲಿಸ್ಬಿಟ್ಟು ಹಾಗೆ ಮಿಷನಿಂದ ಒತ್ಬಿಟ್ರೆ ಎಷ್ಟು ನೀಟಾಗಿ ರೌಂಡಾಗಿ ಆಗಿಬಿಡುತ್ತೆ. ಸೊ ಒಂದಷ್ಟು ರೊಟ್ಟಿ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಅಮ್ಮ ಒಂದಷ್ಟು ಸಿಲ್ವರ್ದು ನೋಡಬೇಕು ಆರತಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅದು ಕೂಡ ಎಲ್ಲ ನೋಡಿಕೊಂಡು ಅಲ್ಲಿದ್ದ ರಿಟರ್ನ್ ಮತ್ತೆ ಮನೆಗೆ ಬಂದ್ವಿ. ಯಾನಾಗೆ 2 ಜುಟ್ಟು ಹಾಕ್ತೀನಿ ಅಂತ ದೊಡ್ಡಮ್ಮ 2 ಜುಟ್ಟು ಹಾಕ್ತಾ ಇದ್ರು. ಏನೂ ಗೊತ್ತಿಲ್ಲ, ಆರಾಮಾಗಿ ಕುಣಿಸ್ಕೊಂಡು ಹಾಕ್ಕೊತಾ ಇದ್ದು. ಒಂದೊಂದ್ಸರಿ ಒಂದೊಂದು ಥರ. ಇವತ್ತೇನೋ ಒಳ್ಳೆ ಮೂಡಿಲಿದ್ಲಿ, ಯಾಕಂದರೆ ಐಸ್ ಕ್ರೀಮ್ ಕೊಡ್ಸಿದ್ದಾರೆ ದೊಡ್ಡಮ್ಮ ಅಂತ. ಸೊ ಹಾಗಾಗಿ 2 ಜುಟ್ಟು ಹಾಕ್ಸ್ಕೊತಾ ಇದ್ಲು. ಇವು ನೋಡಿಲಿ, ಅಯ್ಯೋ ತೋರ್ಸೋ ಡ್ರೆಸ್ಸು ತನ್ನೋಕ್ಕಂತ ಹಿಂದೆ ತಿರ್ಕೊ. ಚೂಡಿದಾರ ಈ ಕಡೆ ರೆಡ್ ಕಲರ್ ಊಟಪ್ಪ ಹಾಕಿದ್ರಿಂದ ಚೆನ್ನಾಗಿರುತ್ತೆ. ತಿರ್ಕೊ. ಅಪ್ಪ ಅದು ಎಷ್ಟು ಕ್ಯೂಟ್ ಇದೆ ಡ್ರೆಸ್ಸು. ಜುಟ್ಟೆಲಿ ನಿಂದು ದೊಡ್ಡಮ್ಮ ಹಾಕಿದ್ರಲ್ಲ 2. ಯಾಕಮ್ಮ? ಒತ್ತುತ್ತಾ? ಓಕೆ.
ಚೂಡಿದಾರ ಆಯ್ತು. ಇವಾಗ ಅವ್ರ ಅಣ್ಣಂದು ಪಂಚೆ ನೋಡಿ ಅಲ್ಲಿ. ಇವು ಪಂಚೆ ಹಾಕೊಂಡಿದ್ದಾಳ. ಇವಳ್ದು ಇಲ್ಲಿ ಒಂದು ವಿಡಿಯೋ ಫೋಟೋ ತೆಗಿಯೋಣ ಅಂತ. ಅಲ್ಲಿ ಎತ್ಕೊಯ್ಯಮ್ಮ ಗೋಡೆ ಅಲ್ಲಿ. ಇವು ಹುಡುಗ ಬೈಲಿ. ಪಂಚೆ ಹಾಕ್ಸ್ಬೇಕು ನನಗೆ ಈ ಥರ ಅಂತ ನನಗೆ ತುಂಬ ದಿನ ಅಂತ ಇಷ್ಟ ಆಯಿತು. ಸೊ ಆನ್ಲೈನ್ ನೋಡೋಣ, ಆರ್ಡ್ರ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಯಾಕಂದರೆ ಇವಾಗ ಅವಳಿಗಿರೋ ಹೇರ್ ಸ್ಟೈಲ್ಗೆ ಕರೆಕ್ಟಾಗಿ ಹಾಕಿದ್ರೆ ಮಸ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ, ಇಲ್ಲಿ ಬಂದಿದ ತಕ್ಷಣ ಶೋಭಾ ಹೇಳಿದು ಇದೇ ಈ ಥರ ಹಾಕೋಣ ಅಂತ ಹೇಳಿ ಹಾಕಿಸಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಒಳ್ಳೆ ಟೈಮ್ ಮನೇಲೇ ಹೆಂಗಿದ್ರು ಸುಮ್ಮನೆ ಇದ್ವಲ್ಲ, ಹೇಗಿದ್ರು ಅವರ ಸುಬ್ಬುದು ಡ್ರೆಸ್ ಕೂಡ ಇತ್ತು, ಪಂಚೆ ಎಲ್ಲ ಇವಳಿಗೆ ಕರೆಕ್ಟಾಗಿ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಅವಳಿಗೆ ಡ್ರೆಸ್ ಹಾಕ್ಸಿ ಆಚೆ ಬಂದು ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಅವಳು ಕೂಡ ಹೇಳ್ದಾಗೆ ಕೇಳ್ತಾ ಇದ್ಲು, ಪೋಸ್ ಕೊಡೋದು, ನಡ್ಕೊಂಬರೋದು ಸ್ಲೋ ಮೋಷನ್ಗೆಲ್ಲ ಕ್ಯೂಟಾಗಿ ಕಾಣಿಸ್ತೈತಿ. ಇನ್ನೇ ಪಂಚನ ಎತ್ಬಿಟ್ಟು ಮೇಲೆ ಕಟ್ಟಿದ್ರಂತೂ ಇನ್ನೂ ಸೂಪರಾಗಿ ಕಾಣ್ತಾ ಇತ್ತು. ನೋಡಿ ಇವಾಗ ಹೆಂಗಿದೆ, ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಅವಳಿಗೆ ಮೇಲೆ ಪಂಚೆ ಕಟ್ಟಿದ ಮೇಲೆ. ಏನೋ ಒಂಥರ ಲುಕ್ ಅಲ್ವಾ. ಈ ಥರ ಎಲ್ಲ ಮೆಮೊರೀಸ್, ಈ ಥರ ಎಲ್ಲ ಡ್ರೆಸ್ ಎಲ್ಲ ಹಾಕಿ ಎಲ್ಲ ಥರಲ್ಲಿ ಶೂಟ್ ಮಾಡ್ತಾ ಇದ್ರೆ ಒಂಥರ ಚೆಂದ ಇರುತ್ತೆ. ನನಗೆ ತುಂಬ ದಿನ ಅನ್ಕೊತಿದ್ನಲ್ಲ, ಫೈನಲಿ ಇವತ್ತಿನ ದಿನ ಕಾಲ ಕೂಡ ಬಂತು ಅವಳಿಗೆ ಈ ಥರ ಡ್ರೆಸ್ ಹಾಕಿ ಎಲ್ಲ ಫೋಟೋ ಶೂಟ್ ಮಾಡಿದ್ದು. ಫೋಟೋ ಎಲ್ಲ ತೆಗ್ದು ಆದಮೇಲೆ ಕಿರಣ್ಗೆ ಫೋಟೋಸ್ ಎಲ್ಲ ಕಳ್ಸಿದ್ನಲ್ಲ, ಅವರು ಕೂಡ ಫುಲ್ ಖುಷಿ ಆಗ್ಬಿಟ್ರು. ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಒಂಥರ ಲುಕ್ಕು ಕೂಡ ತುಂಬ ಡಿಫ್ರೆಂಟ್ ಆಗಿ. ಫೋಟೋ ಶೂಟ್ ನಡೀತಾ ಇದೆ. ಏನದು ಪಂಚೆ ಹಾಕೊಂಡು ನಡ್ಕೊಂಬ. ಮತ್ ನೀನ್ ಮಾತ್ರ ಬೇರೆಯವ್ರಿಗೆ ಮಾಡ್ತೀಯಾ? ನೀನಾದ್ರೆ ಡ್ರೆಸ್ ಚೇಂಜ್ ಮಾಡಿ ಅಜ್ಜಿ ಮೊಮ್ಮಗಳು ಫೈಟಿಂಗ್ ನಡೀತಾ ಇತ್ತು. ಇನ್ನು ರಿಟರ್ನ್ ಓಡಬೇಕಿತ್ತು. ನಮ್ಮ ತಮ್ಮ ಕೂಡ ಬಂದಿದ್ದ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ತೊಗೊಂಡ್ವಿ. ಮತ್ತು ತರಕಾರಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಕಿರಣ್ಗೆ ಒಂದಷ್ಟು ಬಟ್ಟೆ ಕೂಡ ಎಲ್ಲ ಶಾಪಿಂಗ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲಿದ್ದ ಹಾಗೆ ಮನೆಗೆ ಓಡ್ತಾ ಇದ್ವಿ. ನಮ್ಮ ತಮ್ಮ ಕೂಡ ಈ ಕಡೆ ಸ್ವಲ್ಪ ಕೆಲಸ ಇತ್ತು, ಬ್ಯಾಂಕಿಂದು ಕೆಲಸ ಅಂತ ಬಂದಿದ್ದ. ಅಮ್ಮ ಮತ್ತು ನಮ್ಮ ತಮ್ಮ ಕೂಡ ಹೋಗಿ ಬಂದಿದ್ದರು. ಹಾಗೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ನನ್ನ ತಂಗಿಯವರ ಒಂದು ಸ್ವಲ್ಪ ಮೀಟ್ ಮಾಡೋದಿತ್ತು ಅಂತ ಮೀಟ್ ಮಾಡಿಕೊಂಡು ಅಲ್ಲಿದ್ದ ರಿಟರ್ನ್ ಮನೆಗೆ ಓಡ್ತೀವಿ. ಒಂದು ಗಂಟೆ ಅಷ್ಟೇ ಮೀಟ್ ಮಾಡಿದ್ದು. ಆಮೇಲೆ ಬೇಗನೆ ರಿಟರ್ನ್ ಮನೆಗೆ ಹೋದ್ವಿ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಮತ್ತು ಟ್ರಾಫಿಕ್ ಆಗುತ್ತೆ ಅಂತ ಬೇಗ ಹೋದ್ವಿ. ಯಾರು ಸೊ ನನ್ನ ತಂಗಿಗೆ ಐಡಿಯಾನೇ ಇರಲಿಲ್ಲ. ರೀಸೆಂಟಾಗಿ ಅವರು ಈ ಕಡೆ ಆ ಲುಕ್ಸ್ ಇದ್ದಲ್ವ, ಸೊ ಹಂಗೆ ಇಲ್ಲೇ ಹೋಗ್ತಾ ಇದ್ವಲ್ಲ, ಒಂದ್ಸರಿ ಮೀಟ್ ಮಾಡಿ ಹೋಗೋಣ ಅಂತ ಬಂದಿದ್ದು. ಅದಕ್ಕೆ ಆ ಥರ ಸರ್ಪ್ರೈಸ್ ಆಗಿತ್ತು. ಬಂದ್ವಿ, ಫ್ರೂಟ್ಸ್ ಎಲ್ಲ ಕೊಟ್ಟಿದ್ಲು, ತಿನ್ಕೊಂಡ್ವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸುಮ್ಮನೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮ್ಯಾಕ್ಸಿಮಮ್ 1 ಗಂಟೆ ಅಷ್ಟೇ ಇದ್ದಿದ್ದು. ಅಲ್ಲಿದ್ದ ರಿಟರ್ನ್ ಹೋಗ್ಬೇಕಾದ್ರೆ ಈ ಕಡೆ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತಟ್ಟೆ ಇಡ್ಲಿ ಎಲ್ಲ ಸಿಗುತ್ತೆ. ತಿನ್ಕೊಂಡು ಅಲ್ಲಿದ್ದ ರಿಟರ್ನ್ ಮನೆಗೆ ಹೋದ್ವಿ. ಮನೆಗೆ ಹೋಗಿದ ತಕ್ಷಣ ಫುಲ್ ಏನೋ ಟಯರ್ಡ್ ಆಗ್ಬಿಟ್ಟಿದ್ಲು, ಮಲ್ಕೊಂಡ್ಬಿಟ್ಲು. ನಾನು ಮತ್ತೆ ಕಿರಣ್ ಬಿಗ್ ಬಾಸ್ ನೋಡ್ತಾ ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅನ್ಕೊಂತೀನಿ. ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.